ಕರ್ನಾಟಕದ ಸಿನಿಮಾ ಮಟ್ಟದಲ್ಲಿ ಕಾಂತಾರ ಬಹಳ ದೊಡ್ಡ ಮೆಚ್ಚುಗೆಯನ್ನು ಗಳಿಸಿತ್ತು. ಆದರೆ ಕಾಂತಾರ 1 ಸಿನಿಮಾ ಇದೆಯಲ್ಲ, ಯಾಕೋ ಸಾಲು ಸಾಲು ಸಂಕಟಗಳನ್ನು ಕಂಟಕಗಳನ್ನು ಅನುಭವಿಸಬೇಕಾಗಿದೆ. ಕಾಂತಾರ ಸಿನಿಮಾಗೆ ಪದೇ ಪದೇ ಸವಾಲುಗಳು, ಪದೇ ಪದೇ ಸಂಕಟಗಳು ಬರ್ತಾ ಇದೆ. ನಿನ್ನೆ ರಾತ್ರಿ ಶೂಟಿಂಗ್ ಸೆಟ್ನಲ್ಲಿ ಮತ್ತೊಂದು ದುರಂತವೊಂದು ಸಂಭವಿಸಿದೆ. ಮಾಣಿ ಜಲಾಶಯದಲ್ಲಿ ದೋಣಿಯೇ ಮಗುಚಿ ಹೋಗಿದೆ. ಶೂಟಿಂಗ್ ದೋಣಿ ಮಗುಚಿ ಹೋಗಿದೆ. ಶಿವಮೊಗ್ಗದ ಮಾಸ್ತಿಕಟ್ಟೆಯ ಮಾಣಿ ಜಲಾಶಯ ಇದು. ಕ್ಯಾಮರಾಮನ್ ನಟ ರಿಷಬ್ ಶೆಟ್ಟಿ ಸೇರಿ 30 ಜನ ಪಾರಾಗಿದ್ದಾರೆ. ಈಜುತ್ತಲೇ ದಡ ಸೇರಿದ್ದಾರೆ ಕಲಾವಿದರು, ತಂತ್ರಜ್ಞರು. ಕ್ಯಾಮರಾ ಸೇರಿದಂತೆ ಬೋಟ್ನಲ್ಲಿದ್ದ ವಸ್ತುಗಳು ನೀರು ಪಾಲಾಗಿದ್ದಾವೆ. ನೋಡಿ, ಕಾಂತಾರ ಸಿನಿಮಾ ಬಹಳ ಜನಮೆಚ್ಚುಗೆಯನ್ನು ಗಳಿಸಿದಂಥ ಸಿನಿಮಾ. ಕಾಂತಾರ ಮೊದಲ ಆವೃತ್ತಿಯ ಸಿನಿಮಾ ಏನು ಬಿಡುಗಡೆಯಾಗಿತ್ತು, ಇಡೀ ಕರ್ನಾಟಕದಲ್ಲಿ ಬಹಳ ಅಚ್ಚುಮೆಚ್ಚು ಮಾತ್ರವಲ್ಲ, ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಇಡೀ ಭಾರತದ ಪ್ರತಿ ರಾಜ್ಯಗಳಲ್ಲೂ ಕೂಡ ಈ ಸಿನಿಮಾವನ್ನು ನೋಡಿದ್ದಾರೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕ ಭಾಷೆಗಳಲ್ಲಿ ಇದು ಭಾಷಾಂತರ ಕೂಡ ಆಗಿದೆ, ತತ್ವ ಡಬ್ ಕೂಡ ಆಗಿದೆ. ಅದರ ಜೊತೆಗೆ ಈ ಸಿನಿಮಾದ ಮತ್ತೊಂದು ಭಾಗವನ್ನು ಈಗ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶೂಟಿಂಗಾಗಿಯೇ ದೋಣಿಯನ್ನು ಸಿದ್ಧಪಡಿಸಲಾಗಿರುತ್ತೆ. ಆ ಶೂಟಿಂಗ್ನಲ್ಲಿ ದೋಣಿಯಲ್ಲಿ ಸಾಕಷ್ಟು ಜನ ಇದ್ದರು. ಅವರ ವೇಷಭೂಷಣಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅವರ ಆ ಮಾಣಿ ಜಲಾಶಯದಲ್ಲಿ ಇಂಥದ್ದೊಂದು ದುರಂತ ಸಂಭವಿಸಿದೆ. ಆದರೆ ಯಾವುದೇ ರೀತಿಯ ಪ್ರಾಣಾಪಾಯ ಇಲ್ಲಿ ಸಂಭವಿಸಿಲ್ಲ ಅನ್ನೋದು ಸಮಾಧಾನಕರ ವಿಷಯ. ಇತ್ತೀಚೆಗಷ್ಟೇ ಕಾಂತಾರ ಸಿನಿಮಾದಲ್ಲಿ ನಡೆಸ್ತಾ ಇದ್ದಂಥ ಹಾಸ್ಯ ಕಲಾವಿದರೊಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಅವರ ಜೊತೆಗೆ ಅವರ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇತ್ತು. ಒಂದು ಆಘಾತಕಾರಿ ವಿಷಯ. ಅದು ಕಾಂತಾರ ಸಿನಿಮಾಗೂ ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಈ ವ್ಯಕ್ತಿ ಇತ್ತೀಚೆಗಷ್ಟೇ ಮೃತಪಟ್ಟಿದ್ದರು. ಇದೀಗ ಮತ್ತೊಂದು ಅದೇ ರೀತಿಯ ಅವಘಡಗಳು, ಒಂದು ರೀತಿಯ ಎಲ್ಲೋ ಸವಾಲುಗಳ ಮೇಲೆ ಸವಾಲುಗಳು, ಎಲ್ಲೋ ಸಂಕಟಗಳು ಎದುರಾಗ್ತಾ ಇದೆ. ಯಾಕೆ ಏನು ಎತ್ತ ಅಂತ ಗೊತ್ತಿಲ್ಲ. ಸಿನಿಮಾದ ಮಟ್ಟಿಗೆ ಬಂದರೆ ಅದು ಒಂದು ದೈವದ ಸಂದೇಶವನ್ನು, ಈ ದೈವದ ರೀತಿಯಲ್ಲಿ ಹೋಲಿಕೆ ಮಾಡುವಂಥ ಸಿನಿಮಾ ಕಥಾ ಹಂದರವನ್ನು ಹೊಂದಿರುವಂಥ ಸಿನಿಮಾ ಇದು. ಆದರೆ ಈ ಸಿನಿಮಾದ ಶೂಟಿಂಗ್ನ ಮೊದಲ ದಿನದಿಂದಲೂ ಕೂಡ ಎಲ್ಲೋ ಒಂದು ಕಡೆ ಅಡಚಣೆಗಳು, ಸಂಕಟಗಳು ಯಾಕೆ ಅಂತ ಹೇಳಿ ಅನೇಕ ಜನ ಈಗ ಚರ್ಚೆ ಮಾಡೋ ರೀತಿಯಲ್ಲಾಗಿದೆ. ಬಟ್ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಕಾಂತಾರ ಸಿನಿಮಾದ ಹೀರೋ ರಿಷಬ್ ಶೆಟ್ಟಿ ಜೊತೆಗೆ ಅವರ ಇಡೀ ಸಿನಿಮಾ ತಂಡ ಯಾವುದೇ ರೀತಿ ಅಪಾಯವಿಲ್ಲದಂತೆ ಪಾರಾಗಿದೆ. ಬಟ್ ಆ ದೋಣಿ ಮುಗಿಸಿದ ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಆತಂಕಕಾರಿ ವಾತಾವರಣವಂತೂ ಖಂಡಿತ ನಿರ್ಮಾಣವಾಗಿತ್ತು. ಅಲ್ಲ, ಅವ್ರು ನೋಡಿ ಇದು ಮಾಡಂಗಾರ ಅಂತೀನಿ ಭಯ.